ವೇವ್ಸ್ ಮತ್ತು ಆಸಿಲೇಷನ್ಸ್ ಕುರಿತ ಈ ಕೋರ್ಸ್ನ 12ನೇ ವಾರಕ್ಕೆ ಸ್ವಾಗತ. ಇದು ಕೊನೆಯ ವಾರವಾಗಿದೆ ಮತ್ತು ಇಲ್ಲಿಯವರೆಗೆ ವಿರಾಮವಿಲ್ಲದೆ ಈ ಕೋರ್ಸ್ ಅನ್ನು ಫಾಲೋ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆದ್ದರಿಂದ ಈ 11 ವಾರಗಳಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದನ್ನು ಪುನರವಲೋಕಿಸುವ ಹಂತವಾಗಿದೆ. ಆದರೆ ಅದನ್ನು ನಾನು ಈ ಕೋರ್ಸ್ನ ನನ್ನ ಕೊನೆಯ ತರಗತಿಯಲ್ಲಿ ಮಾಡುತ್ತೇನೆ. ಆದರೆ ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡುವುದನ್ನು ಮೀರಿ ನಾವು ಏನು ಮಾಡಬಹುದು ಎಂಬುದನ್ನು ನೋಡಲಿದ್ದೇನೆ. ಅದು ವ್ಯಾಪಕವಾದ ಪ್ರಶ್ನೆಯಾಗಿದೆ. ಯಾವ ಅರ್ಥದಲ್ಲಿ ಎಂದರೆ, ನಾವು ಈ ಕೋರ್ಸ್ನ ಉದ್ದಕ್ಕೂ ಮಾಡಿದ ಬಹುಮಟ್ಟಿಗೆ ಎಲ್ಲವೂ ಆಸಿಲೇಷನ್ಸ್ ಸಾಕಷ್ಟು ಚಿಕ್ಕದಾಗಿವೆ ಎಂಬ ಪ್ರಮುಖ ಪ್ರತಿಪಾದನೆಯನ್ನು ಮಾಡಲಾಗಿದೆ. ಹಾಗಾಗಿ ಮೂಲಭೂತವಾಗಿ ನಾವು ಕೋರ್ಸ್ ಅನ್ನು ಪ್ರಾರಂಭಿಸಿದ ಹಾರ್ಮೋನಿಕ್ ಆಸಿಲೇಟರ್ನಂತಹ ಲೀನಿಯರ್ ಸಿಸ್ಟಮ್ಗಳನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಈಗಿರುವ ವ್ಯಾಪಕವಾದ ಪ್ರಶ್ನೆ ಏನೆಂದರೆ, ನೀವು ಲೀನಿಯಾರಿಟಿಯನ್ನು ಮೀರಿ ಲೀನಿಯರ್ ಆಸಿಲೇಟರ್ಗಳನ್ನು ಮೀರಿ ಹೋದರೆ ನಾವು ಏನು ಮಾಡಬಹುದು. ಇದರಲ್ಲಿ ಹೆಚ್ಚಿನವು ಮಾಹಿತಿಯ ಉದ್ದೇಶಕ್ಕಾಗಿ ಇವೆ. ಇದನ್ನು ಪರೀಕ್ಷೆಗಾಗಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಇದರ ಅರ್ಥ. ಒಂದು ಅರ್ಥದಲ್ಲಿ ನೀವು ಪರೀಕ್ಷೆಯ ಒತ್ತಡದಿಂದ ಹೊರಬರಲು ಸಮಯವನ್ನು ತೆಗೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ, ಮತ್ತು ನೀವು ಲೀನಿಯಾರಿಟಿಯಲ್ಲಿ ಇದ್ದಾಗ ಮತ್ತು ನಾನ್ ಲೀನಿಯರ್ ಸಿಸ್ಟಮ್ಗಳಿಗೆ ಪ್ರವೇಶಿಸಿದಾಗ ಹೊರಹೊಮ್ಮುವ ಹೊಸ ಫಿಸಿಕ್ಸ್ ಅನ್ನು ನೋಡಿ. ಆದ್ದರಿಂದ ಇದನ್ನು ಮೊದಲ ಸ್ಲೈಡ್ನಲ್ಲಿ ಹೇಳಿದಂತೆ, ಎಲ್ಲಾ ಲೀನಿಯರ್ ಸಿಸ್ಟಮ್ಗಳಿಗೆ ನಾವು ನೋಡಿದ ಬಲ ಅಥವಾ ರಿಸ್ಟೋರಿಂಗ್ ಬಲವು ಹೆಚ್ಚು ಸರಿಯಾಗಿ ಡಿಸ್ಪ್ಲೇಸ್ಮೆಂಟ್ಗೆ ಅನುಪಾತದಲ್ಲಿರುತ್ತದೆ. ಆದ್ದರಿಂದ ನೀವು ಆಸಿಲೇಷನ್ಸ್ಗಳನ್ನು ಬಯಸಿದಾಗ ನಿಮ್ಮ ರಿಸ್ಟೋರಿಂಗ್ ಬಲವು ಡಿಸ್ಪ್ಲೇಸ್ಮೆಂಟ್ಗೆ ಅನುಪಾತದಲ್ಲಿರುತ್ತದೆ ಮತ್ತು ಅದರ ಮುಂದೆ ಒಂದು ಮೈನಸ್ ಚಿಹ್ನೆ ಇರುತ್ತದೆ. ಆದ್ದರಿಂದ ಅದು ಆಸಿಲೇಟರಿ ನಡವಳಿಕೆಗೆ ಅಗತ್ಯವಾದ ಭಾಗಗಳನ್ನು ಒದಗಿಸಿದೆ. ಆದ್ದರಿಂದ ಅದು ನಮ್ಮ ಲೀನಿಯರ್ ಸಿಸ್ಟಮ್ಗಳ ಟೆಂಪ್ಲೇಟ್ ಆಗಿದೆ. ನಾನ್ ಲೀನಿಯರ್ ಸಿಸ್ಟಮ್ಗಳೊಂದಿಗೆ ಏನಾಗುತ್ತದೆ? ಹಾಗಾಗಿ ಈ ಸಂದರ್ಭದಲ್ಲಿ ರಿಸ್ಟೋರಿಂಗ್ ಬಲಗಳು ಇಂತಹ ಡಿಸ್ಪ್ಲೇಸ್ಮೆಂಟ್ನ ಕೆಲವು ಫಂಕ್ಷನ್ ಆಗಿವೆ. ಆದ್ದರಿಂದ ಇಲ್ಲಿ ನಾನು ಇದನ್ನು ಡಿಸ್ಪ್ಲೇಸ್ಮೆಂಟ್ನ ಜಿ ಆಗಿ ಸೂಚಿಸಿದ್ದೇನೆ, ಅಂದರೆ ಇದು ಕೆಲವು ಫಂಕ್ಷನ್ ಜಿ. ಇದು ಡಿಸ್ಪ್ಲೇಸ್ಮೆಂಟ್ನ ಫಂಕ್ಷನ್ ಆಗಿದೆ ಮತ್ತು ಸಾಮಾನ್ಯವಾಗಿ ಈ ಫಂಕ್ಷನ್ ನಾನ್ ಲೀನಿಯರ್ ಫಂಕ್ಷನ್ ಆಗಿರಬಹುದು. ಆದ್ದರಿಂದ ಇವೆಲ್ಲವೂ ನಾನ್ ಲೀನಿಯರ್ ಫಂಕ್ಷನ್ಗಳಾಗಿವೆ. ಆದ್ದರಿಂದ ನಾನ್ ಲೀನಿಯರ್ ಫಂಕ್ಷನ್ನ ಅಪರಿಮಿತ ವೈವಿಧ್ಯತೆ ಇದೆ. ಮತ್ತು ಅಂತಹ ಸಂದರ್ಭದಲ್ಲಿ ಡೈನಮಿಕ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಳಿ. ಆದರೆ ನಾವು ಭೌತಿಕವಾಗಿ ಆಸಕ್ತಿದಾಯಕ ಸಂದರ್ಭಗಳಿಗೆ ನಮ್ಮನ್ನು ಸೀಮಿತಗೊಳಿಸುತ್ತೇವೆ ಮತ್ತು ನಾವು ಇದನ್ನು ಈ ಕೋರ್ಸ್ನ ಕೊನೆಯಲ್ಲಿ ಹೆಚ್ಚು ಚರ್ಚಿಸಲಿದ್ದೇವೆ. ಇದು 1 ಅಥವಾ 2 ಸರಳ ಪ್ರಕರಣಗಳಿಗೆ ಸೀಮಿತಗೊಳಿಸುತ್ತದೆ. ಆದರೆ ನೀವು ಲೀನಿಯರ್ ರೆಜೀಮ್ ಅನ್ನು ಬಿಟ್ಟು ನಾನ್ ಲೀನಿಯರ್ ಸಿಸ್ಟಮ್ಗಳನ್ನು ಪ್ರವೇಶಿಸಿದರೆ ದೊಡ್ಡ ವೈವಿಧ್ಯಮಯ ಸಾಧ್ಯತೆಗಳಿವೆ. ಆದ್ದರಿಂದ ಇಲ್ಲಿ ನಾನು ಲೀನಿಯರ್ ಮತ್ತು ನಾನ್ ಲೀನಿಯರ್ ಎಂದರೇನು ಎಂಬುದನ್ನು ಚಿತ್ರಾತ್ಮಕವಾಗಿ ವಿವರಿಸಿದ್ದೇನೆ. ಆದ್ದರಿಂದ ಉದಾಹರಣೆಗೆ ಲೀನಿಯರ್ನ ಸಂದರ್ಭದಲ್ಲಿ ನಾನು ಹೇಳಿದಂತೆ ರಿಸ್ಟೋರಿಂಗ್ ಬಲವು ಡಿಸ್ಪ್ಲೇಸ್ಮೆಂಟ್ಗೆ ಅನುಪಾತದಲ್ಲಿರುತ್ತದೆ. ಆದ್ದರಿಂದ ಬಲ ಮತ್ತು ಡಿಸ್ಪ್ಲೇಸ್ಮೆಂಟ್ನ ನಡುವೆ ಸರಳರೇಖೆಯ ಸಂಬಂಧವಿದೆ. ಮತ್ತೊಂದೆಡೆ ನೀವು ನಾನ್ ಲೀನಿಯರ್ ಸಿಸ್ಟಮ್ಗಳ ಪ್ರಕರಣವನ್ನು ನೋಡಿದರೆ ಸಾಮಾನ್ಯವಾಗಿ ರಿಸ್ಟೋರಿಂಗ್ ಬಲವು ಡಿಸ್ಪ್ಲೇಸ್ಮೆಂಟ್ಗೆ ಯಾವುದೇ ರೀತಿಯಲ್ಲಿ ಲೀನಿಯರ್ ಆಗಿ ಸಂಬಂಧಿಸಿಲ್ಲ, ಇಲ್ಲಿ ನಾನು ತೋರಿಸಿದಂತೆ. ಆದ್ದರಿಂದ ಇಲ್ಲಿ ನಾನು 2 ವಿಭಿನ್ನ ನಾನ್ ಲೀನಿಯರ್ ಫಂಕ್ಷನ್ಗಳನ್ನು ತೋರಿಸಿದ್ದೇನೆ. ಒಂದು ರೈಸ್ ಆದಂತೆ ಕಾಣುತ್ತದೆ ಮತ್ತು ನಿರಂತರ ಕೆಂಪು ಕರ್ವ್ ಅನ್ನು ಸ್ಯಾಚುರೇಟ್ ಮಾಡುವಂತೆ ಕಾಣಿಸುತ್ತದೆ, ಮತ್ತು ಇನ್ನೊಂದು ಡ್ಯಾಶ್ ಆಗಿರುವ ಕೆಂಪು ಕರ್ವ್ ಅನ್ನು ಆಸಿಲೇಟ್ ಮಾಡುವಂತೆ ಕಾಣಿಸುತ್ತದೆ. ಹಾಗೆ ನಾನ್ ಲೀನಿಯರ್ ಸಿಸ್ಟಮ್ನ ಸರಳ ಪ್ರೋಟೋಟೈಪ್ ಉದಾಹರಣೆಯು ಲೋಲಕದ ಸಂದರ್ಭವಾಗಿರುತ್ತದೆ. ಸರಿ, ನಾನು ಈಗಾಗಲೇ ಲೋಲಕವನ್ನು ಅಧ್ಯಯನ ಮಾಡಿದ್ದೇನೆ ಎಂದು ನೀವು ನನಗೆ ಹೇಳಬಹುದು. ಆದರೆ ನೀವು ಸಾಕಷ್ಟು ಚೆನ್ನಾಗಿ ನೆನಪಿಸಿಕೊಂಡರೆ, ಸರಿಸುಮಾರಾಗಿ ಸೈನ್ ಥೀಟಾ ಈಕ್ವಲ್ ಟು ಥೀಟಾ ಆಗಿರುವಾಗ ಲೀನಿಯರ್ ಅಪ್ರಾಕ್ಸಿಮೇಷನ್ನಲ್ಲಿ ಲೋಲಕವನ್ನು ಅಧ್ಯಯನ ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ನಾನು ಲೋಲಕಕ್ಕೆ ಸೆಟಪ್ ಅನ್ನು ಹೊಂದಿದ್ದೇನೆ. ಹಾಗೆಯೇ ದ್ರವ್ಯರಾಶಿ m ನ ಒಂದು ಬಾಬ್ ಇದೆ. ಅದು ಏಕರೂಪದ ಒತ್ತಡದೊಂದಿಗೆ ಟೌಟ್ ಸ್ಟ್ರಿಂಗ್ನಿಂದ ನೇತಾಡುತ್ತಿದೆ ಮತ್ತು ಸ್ಟ್ರಿಂಗ್ನ ಉದ್ದ ಕ್ಯಾಪಿಟಲ್ L. ಹಾಗಾಗಿ ಚಲನೆಯ ಸಮೀಕರಣಗಳನ್ನು ಬರೆಯಲು ನೀವು ಫ್ರೀ ಬಾಡಿ ಡಯಾಗ್ರಾಮ್ ಅನ್ನು ನೋಡಬೇಕು. ಅದನ್ನು ಇಲ್ಲಿ ದ್ರವ್ಯರಾಶಿ m ನ ಬಾಬ್ನ ಅಡಿಯಲ್ಲಿ ತೋರಿಸಲಾಗಿದೆ. ಈಗ ನಾನು ಅಂತಿಮವಾಗಿ ಚಲನೆಯ ಸಮೀಕರಣವನ್ನು ಹೀಗೆ ಬರೆಯುತ್ತೇನೆ: d ಸ್ಕ್ವೇರ್ ಥೀಟಾ ಬೈ dt ಸ್ಕ್ವೇರ್ ಈಕ್ವಲ್ ಟು ಮೈನಸ್ g ಬೈ L. ಇಲ್ಲಿ g ಎಂದರೆ ಗುರುತ್ವಾಕರ್ಷಣೆಯಿಂದಾದ ವೇಗೋತ್ಕರ್ಷ, L ಎಂದರೆ ಸ್ಟ್ರಿಂಗ್ನ ಉದ್ದ.
ಆದ್ದರಿಂದ ಇದು ಮೈನಸ್ ಜಿ ಬೈ ಎಲ್ ಸೈನ್ ಥೀಟಾ. ನಾವು ಲೀನಿಯರ್ ಅಪ್ರಾಕ್ಸಿಮೇಷನ್ನ ರೆಜೀಮ್ನಲ್ಲಿ ಅದೇ ಪ್ರಾಬ್ಲೆಮ್ ಅನ್ನು ಮಾಡಿದಾಗ ನಾವು ಇದನ್ನು ಮಾಡುವ ಮೂಲಕ ಈ ನಾನ್ ಲೀನಿಯರ್ ಪ್ರಾಬ್ಲೆಮ್ ಅನ್ನು ಲೀನಿಯರ್ ಪ್ರಾಬ್ಲೆಮ್ ಆಗಿ ಕನ್ವರ್ಟ್ ಮಾಡಿದೆವು. ಸರಿಸುಮಾರಾಗಿ ಸೈನ್ ಥೀಟಾ ಈಕ್ವಲ್ ಟು ಥೀಟಾ ಎಂದು ಹೇಳುವ ಮೂಲಕ. ಇದರಲ್ಲಿ ಥೀಟಾ ಒಂದಕ್ಕಿಂತ ಕಡಿಮೆಯಾಗಿದೆ. ಆದ್ದರಿಂದ ಇದು ಥೀಟಾ ಚಿಕ್ಕದಾಗಿದೆ ಎಂದು ಹೇಳುವ ಒಂದು ವಿಧಾನವಾಗಿದೆ. ಆದರೆ ಸಾಮಾನ್ಯವಾಗಿ 3, 4, 5 ಡಿಗ್ರಿಗಳಂತಹ ಕೆಲವು ಡಿಗ್ರಿಗಳು ನಿಮಗೆ ಒಂದು ಸಮಂಜಸವಾದ ಅಪ್ರಾಕ್ಸಿಮೇಷನ್ ಅನ್ನು ನೀಡುತ್ತವೆ. ಆದರೆ ನೀವು ನಿಮ್ಮ ಬಳಿ ಲೋಲಕದ ಬಾಬ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಅದನ್ನು ಇಲ್ಲಿ ಬಿಡುತ್ತೀರಿ ಎಂದು ಹೇಳೋಣ. ನೀವು ಮಾಡಿದ ಕೋನವು ನಿಜವಾಗಿಯೂ 90 ಡಿಗ್ರಿಗಳಿಗೆ ಹತ್ತಿರದಲ್ಲಿದೆ. ಇದರಲ್ಲಿ ಈ ಅಪ್ರಾಕ್ಸಿಮೇಷನ್ ಕೆಲಸ ಮಾಡುವುದಿಲ್ಲ. ನಾವು ಈ ಅಪ್ರಾಕ್ಸಿಮೇಷನ್ನೊಂದಿಗೆ ಮುಂದುವರಿಯುತ್ತೇವೆ ಎಂದು ಭಾವಿಸೋಣ. ಆಗ ನೀವು ಇಲ್ಲಿ ಚಲನೆಯ ಸಮೀಕರಣವನ್ನು ಬರೆಯಬಹುದು ಮತ್ತು ತಕ್ಷಣ ಚಲನೆಯ ಆವರ್ತನ ಏನು ಎಂದು ಗುರುತಿಸಬಹುದು ಮತ್ತು ಚಲನೆಯ ಆವರ್ತನದಿಂದ ಸಮಯದ ಅವಧಿಯನ್ನು ನೇರವಾಗಿ ಬರೆಯಲು ಸಾಧ್ಯವಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಚಲನೆಯ ಆವರ್ತನವು ಜಿ ಬೈ ಎಲ್ ನ ರೂಟ್ ಆಗಿದೆ ಮತ್ತು ಒಮೆಗಾ 0 ಎಂಬುದು 2 ಪೈ ಬೈ ಕ್ಯಾಪಿಟಲ್ ಟಿ ಎಂದು ನೀವು ಅರಿತುಕೊಂಡ ನಂತರ ಇಲ್ಲಿ ಟಿ ಎಂದರೆ ಸಮಯದ ಅವಧಿ. ನೀವು ಲೋಲಕದ ಆಸಿಲೇಷನ್ನ ಸಮಯದ ಅವಧಿಗೆ ಒಂದು ಎಕ್ಸ್ಪ್ರೆಷನ್ ಅನ್ನು ಬರೆಯಬಹುದು. ಈಗ ನಾನು ನಾನ್ ಲೀನಿಯರ್ ಲೋಲಕದೊಂದಿಗೆ ಕೆಲಸ ಮಾಡಲು ಬಯಸುತ್ತೇನೆ. ಸೈನ್ ಥೀಟಾವನ್ನು ಥೀಟಾ ಆಗಿ ಅಂದಾಜು ಮಾಡುವಂತಹ ಈ ಸರಳಗೊಳಿಸುವ ಪ್ರತಿಪಾದನೆಯನ್ನು ಮಾಡಲು ನಾನು ಬಯಸುವುದಿಲ್ಲ. ಆದ್ದರಿಂದ ಇಲ್ಲಿ ಕೋನವು ಅನಿಯಂತ್ರಿತವಾಗಿ ದೊಡ್ಡದಾಗಿದೆ, ನೀವು ಆ ಅಂದಾಜು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಈ ಸಂಪೂರ್ಣ ಚಲನೆಯ ಸಮೀಕರಣದೊಂದಿಗೆ ಕೆಲಸ ಮಾಡಬೇಕಾಗಿದೆ ಮತ್ತು ನಾನು ಬಯಸುವ ಸೊಲ್ಯೂಷನ್ ಟಿಯ ಥೀಟಾ ಆಗಿದೆ. ನಮಗೆ ಅದನ್ನು ಪಡೆಯಲು ಸಾಧ್ಯವಾದರೆ, ಆದರೆ ನಾನು ಪಡೆಯಲು ಬಯಸುವುದು ಅದನ್ನೇ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಟೈಮ್ ಪಿರಿಯಡ್ ಅನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಅದು ಸಿಸ್ಟಮ್ನ ಸ್ವರೂಪದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸುತ್ತದೆ. ಹಾಗೆ ನಾವು ಇದನ್ನು ನೆನಪಿನಲ್ಲಿಡಬೇಕು. ಈ ಒಮೆಗಾ 0 ಎಂಬುದು ಜಿ ಬೈ ಎಲ್ ನ ರೂಟ್ ಆಗಿದೆ. ನಿರ್ದಿಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ, ಸಮಯದ ಅವಧಿಯು ಸಹ ಜಿ ಮತ್ತು ಎಲ್ ನ ಫಂಕ್ಷನ್ ಆಗಿರುತ್ತದೆ ಮತ್ತು ಎರಡೂ ಕಾನ್ಸ್ಟಂಟ್ಗಳು. ಆದ್ದರಿಂದ ಈಗ ಇದನ್ನು ಸಾಲ್ವ್ ಮಾಡಲು ನಾನು ಮಾಡಬೇಕಾಗಿರುವುದೇನೆಂದರೆ ಚಲನೆಯ ಸಮೀಕರಣಕ್ಕೆ ಹೋಗುವುದು, ಅದನ್ನು ಡಿ ಥೀಟಾ ಬೈ ಡಿಟಿಯಿಂದ ಗುಣಿಸುವುದು. ಆದ್ದರಿಂದ ನಾನು ಇಲ್ಲಿ ಮುಂದಿನ ಸಾಲಿನಲ್ಲಿ ಇದನ್ನೇ ಮಾಡಿದ್ದೇನೆ. ಆದ್ದರಿಂದ ಡಿ ಥೀಟಾ ಬೈ ಡಿಟಿಯಿಂದ ಚಲನೆಯ ಸಮೀಕರಣವನ್ನು ಗುಣಿಸಿದ್ದೇನೆ. ನಾನು ಅದನ್ನು ಮಾಡಿದರೆ ನಾನು ಇದನ್ನು ಪಡೆಯುತ್ತೇನೆ. ಆದ್ದರಿಂದ ನೀವು ಇದನ್ನು ನೋಡಬಹುದು. ಈ ಸಮೀಕರಣದ ಎರಡೂ ಟರ್ಮ್ಗಳಲ್ಲಿ ಎ ಡಿ ಥೀಟಾ ಬೈ ಡಿಟಿ ಟರ್ಮ್ ಇದೆ. ಈಗ ನೀವು ಇದನ್ನು ಹತ್ತಿರದಿಂದ ನೋಡಿದರೆ ಅದನ್ನು ಈ ಕೆಳಗಿನ ರೀತಿಯಲ್ಲಿ ಪುನಃ ಬರೆಯಬಹುದು ಎಂದು ನೀವು ಸುಲಭವಾಗಿ ಊಹಿಸಬಹುದು. ಆದ್ದರಿಂದ ನಾನು ಡಿ ಬೈ ಡಿಟಿ ಅನ್ನು ಹೊರಗೆ ತೆಗೆದುಕೊಂಡು ಅದನ್ನು ಒಟ್ಟಿಗೆ ಸೇರಿಸಬಲ್ಲೆ ಮತ್ತು ಉಳಿದ ಪದಗಳನ್ನು ಹೀಗೆ ಒಟ್ಟಿಗೆ ಸೇರಿಸಬಲ್ಲೆ. ಆದ್ದರಿಂದ ಉದಾಹರಣೆಗೆ ನಾನು ಇಲ್ಲಿ ಹೊಂದಿರುವ ಈ ಟರ್ಮ್ ಮೊದಲ ಒಂದು ಅರ್ಧ ಡಿ ಥೀಟಾ ಬೈ ಡಿಟಿ ಹೋಲ್ ಸ್ಕ್ವೇರ್ ಅನ್ನು ತೆಗೆದುಕೊಳ್ಳಿ. ಈಗ ನಾನು ಇದರ ಮೇಲೆ ಈ ಆಪರೇಟರ್ ಡಿ ಬೈ ಡಿಟಿ ಅನ್ನು ಅಪ್ಲೈ ಮಾಡಿದರೆ ಇದು ನನಗೆ 2 ಇಂಟು ಡಿ ಥೀಟಾ ಬೈ ಡಿಟಿ ಇಂಟು ಡಿ ಸ್ಕ್ವೇರ್ ಥೀಟಾ ಬೈ ಡಿಟಿ ಸ್ಕ್ವೇರ್ ಅನ್ನು ನೀಡುತ್ತದೆ. ಆದ್ದರಿಂದ 2 ಮತ್ತು 2 ಕ್ಯಾನ್ಸಲ್ ಆಗುತ್ತದೆ ಮತ್ತು ಇದು ಉಳಿಯುತ್ತದೆ. ಆದ್ದರಿಂದ ಇದು ಸರಿಯಾಗಿದೆ ಎಂದು ತೋರುತ್ತದೆ. ಮತ್ತು ಎರಡನೇ ಟರ್ಮ್ ಕೂಡ ನಾವು ನಿರೀಕ್ಷಿಸುವುದನ್ನು ನೀಡುತ್ತದೆ ಎಂಬುದನ್ನು ನೀವು ಪರಿಶೀಲಿಸಬಹುದು. ಆದ್ದರಿಂದ ಡಿ ಬೈ ಡಿಟಿಯ ಸ್ವಲ್ಪ ಕ್ವಾಂಟಿಟಿಯು 0ಗೆ ಸಮವಾಗಿದೆ. ಅಂದರೆ ಅದು ಬ್ರಾಕೆಟ್ನೊಳಗಿನ ಕ್ವಾಂಟಿಟಿಯು ಒಂದು ಕಾನ್ಸ್ಟೆಂಟ್ಗೆ ಸಮವಾಗಿರಬೇಕೆಂದು ಹೇಳುತ್ತದೆ. ಆಗ ಮಾತ್ರ ಆ ಕಾನ್ಸ್ಟೆಂಟ್ನ ಡಿ ಬೈ ಡಿಟಿ 0ಗೆ ಸಮವಾಗಿರುತ್ತದೆ. ಆದ್ದರಿಂದ ನಾನು ಒಂದು ಚಲನೆಯ ಕಾನ್ಸ್ಟೆಂಟ್ ಅನ್ನು ಗುರುತಿಸಿದೆ. ನೆನಪಿಡಿ, ಈ ಥೀಟಾ ಎಂಬುದು ಒಂದು ಸಮಯದ ಫಂಕ್ಷನ್ ಮತ್ತು ಡಿ ಥೀಟಾ ಬೈ ಡಿಟಿ ಸಹ ಒಂದು ಸಮಯದ ಫಂಕ್ಷನ್. ಆದರೆ ಇಲ್ಲಿ ಈ ಸಂಯೋಜನೆಯು ಸಮಯದಿಂದ ಸ್ವತಂತ್ರವಾಗಿದೆ. ಅದು ಒಂದು ಕಾನ್ಸ್ಟೆಂಟ್. ಈಗ ಈ ಕಾನ್ಸ್ಟೆಂಟ್ ಅನ್ನು ಕಂಡುಹಿಡಿಯಲು ನಾವು ಆರಂಭಿಕ ಷರತ್ತುಗಳನ್ನು ಪಡೆಯಬೇಕು. ಆದ್ದರಿಂದ ನಾನು ನನ್ನ ಆರಂಭಿಕ ಷರತ್ತುಗಳನ್ನು ಈ ಕೆಳಗಿನಂತೆ ಹೊಂದಿದ್ದೇನೆ: ಟಿ ಈಕ್ವಲ್ ಟು 0. ಆದ್ದರಿಂದ ನೀವು ಆರ್ಬಿಟ್ರರಿ ಸಮಯವನ್ನು ನಿಮ್ಮ 0ಯ ಸಮಯವೆಂದು ಗುರುತಿಸಿ ಮತ್ತು ಆರಂಭಿಕ ಕೋನವು ಥೀಟಾ 0 ಮತ್ತು ಆರಂಭಿಕ ಆಂಗ್ಯುಲರ್ ವೆಲಾಸಿಟಿ ಅಥವಾ ಡಿ ಥೀಟಾ ಬೈ ಡಿಟಿ ಈಕ್ವಲ್ ಟು 0 ಎಂದು ಹೇಳಿ. ಈಗ ಈ ಎರಡು ಷರತ್ತುಗಳನ್ನು ಈ ಸಮೀಕರಣದಲ್ಲಿ ಮತ್ತೆ ಇರಿಸಿ. ಆದ್ದರಿಂದ ಡಿ ಥೀಟಾ ಬೈ ಡಿಟಿ 0ಯಾಗಿದೆ. ಇದರರ್ಥ ಈ ಟರ್ಮ್ 0ಗೆ ಹೋಗುತ್ತದೆ ಮತ್ತು 2 ಜಿ ಬೈ ಎಲ್ ಕಾಸ್ ಥೀಟಾ ಥೀಟಾ ಇದು ಥೀಟಾ 0 ಆಗುತ್ತದೆ.
ಆದ್ದರಿಂದ ನಾನು ಇದನ್ನು ಹೊಂದುತ್ತೇನೆ. a2g = -2g/L cos θ 0. ಈಗ ನಾನು ಈ ಮೌಲ್ಯವನ್ನು ನನ್ನ ಹಿಂದಿನ ಸಮೀಕರಣದಲ್ಲಿ ಹಿಂದೆ ಇರಿಸಬಹುದು, ಅದುವೇ ಇದು. ಹಾಗಾಗಿ ನಾನು ಅದನ್ನು ಮಾಡಿದರೆ ನಾನು ಇದನ್ನು ಪಡೆಯುತ್ತೇನೆ. ಮತ್ತು ನಂತರ ಸ್ವಲ್ಪ ಮರುಹೊಂದಿಸುವಿಕೆಯು ನಿಮಗೆ ಈ ಸಮೀಕರಣವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಟಿಯ ಥೀಟಾವನ್ನು ಕಂಡುಹಿಡಿಯಲು ನಾನು ಅದನ್ನು ಸಂಯೋಜಿಸಬೇಕು. ಆದ್ದರಿಂದ ಅದು ಸುಲಭ ಕಾರ್ಯವಲ್ಲದಿದ್ದರೂ ಸಹ ಆ ಗುರಿಯತ್ತ ಸಾಗೋಣ. ಆದರೆ ಅದಕ್ಕೂ ಮೊದಲು ನಾನು ಇದನ್ನು ಪಡೆಯುತ್ತೇನೆ. ನಾನು ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನು ಬಳಸಿದರೆ ಅಂತಿಮವಾಗಿ ಎಲ್ಲವನ್ನೂ ಮತ್ತೆ ಬರೆದರೆ ನಾನು ಇದನ್ನು ಪಡೆಯುತ್ತೇನೆ. dt/dt² = 4g/L ಮತ್ತು ಉಳಿದದ್ದು ಹೀಗಾಗುತ್ತದೆ. sin ಸ್ಕ್ವೇರ್ θ 0/2 - sin ಸ್ಕ್ವೇರ್ θ/2 ಮತ್ತು ಬಲ ಭಾಗದಲ್ಲಿ ಸ್ಕ್ವೇರ್ ರೂಟ್ ತೆಗೆದುಕೊಳ್ಳಿ. ನೀವು dθ/dtಗೆ ಒಂದು ಈಕ್ವೇಶನ್ ಅನ್ನು ಪಡೆಯುತ್ತೀರಿ. ಮತ್ತು ಈಗ ನೀವು ಉಳಿದವುಗಳಿಗೆ ಅದನ್ನು ಇಂಟೆಗ್ರೇಟ್ ಮಾಡಬೇಕು. ಬಲ ಭಾಗದಲ್ಲಿ ವೇರಿಯೇಬಲ್ಗಳು ಈ ರೀತಿಯಲ್ಲಿರುವುದನ್ನು ನೀವು ಗಮನಿಸುತ್ತೀರಿ θ/2 ಮತ್ತು t ಎಂಬುದು θ 0/2. ಈಗ ಅದನ್ನು ಸಾಮಾನ್ಯಗೊಳಿಸಲು ನಾನು ಇದನ್ನು ಇಲ್ಲಿಗೆ ತರಬಹುದು. ಮತ್ತು ವೇರಿಯೇಬಲ್ ಅನ್ನು ಇಲ್ಲಿಯೂ θ/2 ಎಂದು ಮಾಡಬಹುದು. ಮತ್ತು ನಾನು ಅದನ್ನು ಮಾಡಿದರೆ ಮತ್ತು ಥೀಟಾವನ್ನು ಒಳಗೊಂಡ ಎಲ್ಲಾ ಟರ್ಮ್ಗಳನ್ನು ಒಂದು ಕಡೆ ತಂದರೆ ನಾನು ಇದನ್ನು ಪಡೆಯುತ್ತೇನೆ. ಈಗ ಇಂಟೆಗ್ರೇಶನ್ನ ವೇರಿಯೇಬಲ್ θ/2 ಆಗಿರುವುದನ್ನು ನೀವು ನೋಡುತ್ತೀರಿ. ಆದ್ದರಿಂದ ಅದಕ್ಕಿಂತ ಮೊದಲು ನಾನು ಕೆಲವು ಕಾನ್ಸ್ಟೆಂಟ್ಗಳನ್ನು ಗುರುತಿಸುತ್ತೇನೆ. ನಾನು ಈ sin θ 0/2 ಅನ್ನು ಕಾನ್ಸ್ಟೆಂಟ್ k ಎಂದು ಸೂಚಿಸುತ್ತೇನೆ. ಅದಲ್ಲದೆ θ 0 ಎಂಬುದು ಒಂದು ಕಾನ್ಸ್ಟೆಂಟ್. ಹಾಗಾಗಿ sin θ 0/2 ಒಂದು ಕಾನ್ಸ್ಟೆಂಟ್ ಆಗಿರುತ್ತದೆ. ಮತ್ತು ವಿಶ್ಲೇಷಣೆಯು ಸುಲಭವಾಗಲು ನಾನು ಈ ವೇರಿಯೇಬಲ್ನ ಬದಲಾವಣೆಯನ್ನು ಮಾಡುತ್ತೇನೆ. ಥೀಟಾದಿಂದ ಒಂದು ಹೊಸ ವೇರಿಯೇಬಲ್ ಆಗಿ ಬದಲಾಯಿಸುತ್ತೇನೆ. ಅದನ್ನು ಆಲ್ಫಾ ಎಂದು ಕರೆಯುತ್ತೇನೆ. ಮತ್ತು ರಿಲೇಶನ್ ಇದಾಗಿರುತ್ತದೆ sin θ/2 = k sin ಆಲ್ಫಾ. ಈಗ ನಾನು ಥೀಟಾದಿಂದ ಆಲ್ಫಾಗೆ ವೇರಿಯೇಬಲ್ ಬದಲಾವಣೆಯನ್ನು ಮಾಡಿರುವುದರಿಂದ df θ/2 ಇದಕ್ಕೆ ನನಗೆ ಒಂದು ಈಕ್ವೇಶನ್ ಬೇಕು. dt ಬದಲಾಗುವುದಿಲ್ಲ ಆದರೆ d ಆಫ್ θ/2 ಇದನ್ನು ನಾನು d ಆಲ್ಫಾದಿಂದ ಬದಲಾಯಿಸಬೇಕಾಗಿದೆ. ಆದ್ದರಿಂದ d ಆಫ್ θ/2 ಹೇಗೆ d ಆಲ್ಫಾಗೆ ರಿಲೇಟ್ ಆಗಿದೆ ಎಂಬುದನ್ನು ಕಂಡುಹಿಡಿಯಬೇಕು. ಮತ್ತು ಇಲ್ಲಿ ಅದನ್ನು ನಾವು ಮಾಡುತ್ತೇವೆ. ಈಗ ನಾವು ಈ ರಿಲೇಶನ್ ಅನ್ನು ಬಳಸಿ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ. ಮತ್ತು ಇಂಟೆಗ್ರೇಟ್ ಮಾಡುತ್ತೇವೆ. ಹಾಗಾಗಿ ನಾನು ಈ ಬಲಭಾಗವನ್ನು ತೆಗೆದುಕೊಳ್ಳುತ್ತೇನೆ, ಕ್ಷಮಿಸಿ, ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳುತ್ತೇನೆ. ಮತ್ತು d ಆಫ್ θ/2 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ. ಹಾಗಾಗಿ ನಾನು ಇಲ್ಲಿ ಈ ಪೂರ್ಣ ಸಮೀಕರಣವನ್ನು ಬರೆದಿದ್ದೇನೆ ಏಕೆಂದರೆ ಈಗ ನಾನು ಎಲ್ಲವನ್ನೂ ಆಲ್ಫಾದಿಂದ ಬದಲಾಯಿಸುತ್ತೇನೆ. ಆದ್ದರಿಂದ ನೀವು ಈ ಎಲ್ಲಾ ಮ್ಯಾನಿಪುಲೇಷನ್ ಅನ್ನು ಮಾಡಿದ ನಂತರ ಅಂತಿಮವಾಗಿ ನೀವು ಈ ರಿಲೇಶನ್ ಅನ್ನು ಪಡೆಯುತ್ತೀರಿ. ಈಗ ಇದನ್ನು ಇಂಟೆಗ್ರೇಟ್ ಮಾಡಬಹುದು. ಈಗ ನಾನು ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲು ಬಯಸಿದರೂ ಅದನ್ನು ಇಂಟೆಗ್ರೇಟ್ ಮಾಡಲು ಮತ್ತು ಸಾಲ್ವ್ ಮಾಡಲು ಸುಲಭವಾದ ಸಮೀಕರಣವಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಆದ್ದರಿಂದ ಮೊದಲು ಸಮಯ ಅವಧಿಯನ್ನು ಕಂಡುಹಿಡಿಯೋಣ. ಆದ್ದರಿಂದ ನನಗೆ ಥೀಟಾ ಟರ್ಮ್ಗಳಲ್ಲಿ ಆರಂಭಿಕ ಷರತ್ತುಗಳು ತಿಳಿದಿವೆ. ಈ ರೀತಿಯಲ್ಲೇ ಪ್ರಾಬ್ಲೆಮ್ ಅನ್ನು ಸೂಚಿಸುವುದು. ಈಗ ನಾವು ಆಲ್ಫಾ ಟರ್ಮ್ಗಳಲ್ಲಿ ಅದೇ ಆರಂಭಿಕ ಷರತ್ತನ್ನು ಬರೆಯುತ್ತೇವೆ. t = 0 ಆರಂಭಿಕ ಸಮಯದಲ್ಲಿ θ θ 0 ಆಗುತ್ತದೆಂದು ನಾವು ಹೇಳಿದ್ದೇವೆ. ಆದ್ದರಿಂದ ಅದು ಲೋಲಕದ ಯಾವುದೋ ಕೋನಕ್ಕೆ ಅನುರೂಪವಾಗಿದೆ. ಮತ್ತು θ θ 0 ಆದರೆ ನಾವು ಇಲ್ಲಿ ಈ ರಿಲೇಶನ್ ಅನ್ನು ಪಡೆಯುತ್ತೇವೆ. ಅದನ್ನು ನಾವು 2 ಸ್ಲೈಡ್ಗಳ ಹಿಂದೆ ಚರ್ಚಿಸಿದ್ದೇವೆ. ಇಲ್ಲಿ ನಾನು ಥೀಟಾವನ್ನು θ 0 ಎಂದು ತೆಗೆದುಕೊಂಡರೆ ನಂತರ ನಾನು ಎಡ ಭಾಗದಲ್ಲಿ sin θ 0/2 ಮತ್ತು ಬಲ ಭಾಗದಲ್ಲಿ ಇನ್ನೊಂದು sin θ 0/2 ಅನ್ನು ಪಡೆಯುತ್ತೇನೆ. ಅವು ಪರಸ್ಪರ ಕ್ಯಾನ್ಸಲ್ ಆಗುತ್ತವೆ. ಮತ್ತು ನಾನು sin ಆಲ್ಫಾ 1ಕ್ಕೆ ಸಮನಾಗಿರಬೇಕು ಎಂಬ ಷರತ್ತನ್ನು ಪಡೆಯುತ್ತೇನೆ. ಇದು ಆಲ್ಫಾ ಎಂಬುದು π/2 ಆಗಿರಬೇಕು ಎಂದು ಸೂಚಿಸುತ್ತದೆ. ಆದ್ದರಿಂದ ಇಲ್ಲಿ ಆಲ್ಫಾ ಎಂಬುದು π/2ಗೆ ಸಮನಾಗಿರಬೇಕು. ಆದ್ದರಿಂದ ಆಲ್ಫಾ ಟರ್ಮ್ಗಳಲ್ಲಿ ಬರೆದ ಸರಿಯಾದ ಆರಂಭಿಕ ಷರತ್ತು t = 0 ಆಲ್ಫಾ ಎಂಬುದು π/2 ಆಗುತ್ತದೆ. ಇದು θ ಆರ್ಬಿಟ್ರರಿ ವ್ಯಾಲ್ಯೂ θ 0 ಆದಾಗ ಪ್ರಕರಣಕ್ಕೆ ಅನುಗುಣವಾಗಿರುತ್ತದೆ. ಈಗ t t/4 θ 0 ಯಲ್ಲಿ θ 0 ಆದಾಗ ಏನಾಗುತ್ತದೆ?
ಹಾಗಾಗಿ ನಾನು ಈ ಆರಂಭಿಕ ಕೋನ ಥೀಟಾ ಸೊನ್ನೆಯಾಗಿರುವ ಒಂದು ಪ್ರಕರಣವನ್ನು ಪರಿಗಣಿಸುತ್ತೇನೆ. ಅದು ಆಂಪ್ಲಿಟ್ಯೂಡ್ ಮತ್ತು ಥೀಟಾ ಈಕ್ವಲ್ ಟು ಸೊನ್ನೆಯಾದಾಗ ಇದು ಈ ಪಾಯಿಂಟ್ಗೆ ಬರುತ್ತದೆ. ಈ ಪಾಯಿಂಟ್ನಲ್ಲಿ ತೆಗೆದುಕೊಂಡಿರುವ ಸಮಯವು ಸಮಯಾವಧಿಯ 4/1 ಆಗಿದೆ ಏಕೆಂದರೆ ಅದು ಇಲ್ಲಿಂದ ಆರಂಭವಾಗುತ್ತದೆ ಇಲ್ಲಿಗೆ ಹೋಗುತ್ತದೆ ಹಿಂದಕ್ಕೆ ಹೋಗುತ್ತದೆ. ಅದು ಇಲ್ಲಿಗೆ ಬರುವಾಗ ಅದು ಒಂದು ಸಂಪೂರ್ಣ ಸಮಯಾವಧಿಯಾಗಿರುತ್ತದೆ. ಮತ್ತು ಇದು ಮೂಲತಃ ಆವರಿಸಬೇಕಾದ ಒಟ್ಟು ದೂರದ 4/1 ಚಲಿಸಿದೆ. ಮತ್ತು ಇದು ಒಟ್ಟು ಸಮಯದ 4/1 ತೆಗೆದುಕೊಂಡಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ t = t/4 ಆಲ್ಫಾ = 0. ಆದ್ದರಿಂದ ಅದು ಇಂಟಿಗ್ರಲ್ಗೆ ಮಿತಿಗಳನ್ನು ನೀಡುತ್ತದೆ. ಆದ್ದರಿಂದ t ಸೊನ್ನೆಯಿಂದ t/4ಕ್ಕೆ ಹೋಗುತ್ತದೆ ಮತ್ತು ಅದೇ ಸಮಯದಲ್ಲಿ ಆಲ್ಫಾ ಸೊನ್ನೆಯಿಂದ π/2ಕ್ಕೆ ಹೋಗುತ್ತದೆ. ಇದು ಇಂಟಿಗ್ರಲ್ ಆಗಿದೆ ಇದನ್ನು ಮಾಡಬೇಕು. ಈ ಸಮೀಕರಣದ ಬಲಭಾಗವನ್ನು ಮಾಡುವುದು ತುಂಬಾ ಸುಲಭ ಇದು t/4 √g/L ಆಗಿರುತ್ತದೆ. ಈ ಇಂಟಿಗ್ರಲ್ನ ಟರ್ಮ್ಗಳಲ್ಲಿ ಸಮಯಾವಧಿಗೆ ಈಕ್ವೇಶನ್ ಅನ್ನು ಬರೆಯಲು ನಾನು ಎಲ್ಲವನ್ನೂ ಹೊಂದಿದ್ದೇನೆ. ಆದ್ದರಿಂದ ಸಮಯಾವಧಿಗೆ ನಾನು ಈಗ ಎಲ್ಲವನ್ನೂ ಹೊಂದಿದ್ದೇನೆ. ದುರದೃಷ್ಟವಶಾತ್ ಈ ಇಂಟಿಗ್ರಲ್ ಅನ್ನು ಸರಳ ಫಂಕ್ಷನ್ಗಳ ಟರ್ಮ್ಗಳಲ್ಲಿ ಬರೆಯಲಾಗುವುದಿಲ್ಲ. ಆದ್ದರಿಂದ ನಾವು ಅದಕ್ಕೆ ಒಂದು ಹೆಸರನ್ನು ನೀಡುತ್ತೇವೆ. ಈ ಫಂಕ್ಷನ್ ಅನ್ನು ಮೊದಲ ರೀತಿಯ ಸಂಪೂರ್ಣ ಎಲಿಪ್ಟಿಕ್ ಇಂಟಿಗ್ರಲ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಫಂಕ್ಷನ್ ಒಂದು ಪ್ರಮಾಣಿತ ಸಿಂಬಲ್ ಕ್ಯಾಪಿಟಲ್ ಕೆ ಅನ್ನು ಹೊಂದಿದೆ. ಇದು ಈ ವ್ಯಾಲ್ಯೂ ಸ್ಮಾಲ್ ಕೆ ಯ ಫಂಕ್ಷನ್ ಆಗಿದೆ. ಆದ್ದರಿಂದ ಸ್ಮಾಲ್ ಕೆ ವ್ಯಾಲ್ಯೂವನ್ನು ನೀಡಿದರೆ ಇಂಟಿಗ್ರಲ್ ಅನ್ನು ಲೆಕ್ಕಹಾಕಬಹುದು. ನಾನು ಹೇಳಿದಂತೆ ಇದನ್ನು ಮೊದಲ ರೀತಿಯ ಸಂಪೂರ್ಣ ಎಲಿಪ್ಟಿಕ್ ಇಂಟಿಗ್ರಲ್ ಎಂದು ಕರೆಯಲಾಗುತ್ತದೆ. ಆದರೆ ನಮಗೆ ಯಾವುದು ಉಪಯುಕ್ತವಾಗಿದೆ ಎಂದರೆ ವಾಸ್ತವವಾಗಿ ಈ ಇಂಟಿಗ್ರಲ್ಗೆ ಒಂದು ಇನ್ಫಿನಿಟ್ ಸಿರೀಸ್ ವಿಸ್ತರಣೆ ಇದೆ. ಇದು ಹೀಗೆ ಹೋಗುತ್ತದೆ. ಅದನ್ನು ನಾನು ಬರೆದಿದ್ದೇನೆ. ಅದು ಈ ಇನ್ಫಿನಿಟ್ ಸಿರೀಸ್ ವಿಸ್ತರಣೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಈ ಇಂಟಿಗ್ರಲ್ ಸ್ಥಳದಲ್ಲಿ ಇರಿಸಿ. ಆಗ ನೀವು ಇದನ್ನು ಗಮನಿಸುತ್ತೀರಿ ಈ ವಿಸ್ತರಣೆಯು ಈ ಡಬಲ್ ಫ್ಯಾಕ್ಟೋರಿಯಲ್ ನೋಟೇಶನ್ ಅನ್ನು ಹೊಂದಿರುತ್ತದೆ. 2n-1 ಡಬಲ್ ಫ್ಯಾಕ್ಟೋರಿಯಲ್ ಮತ್ತು 2n+2n ಡಬಲ್ ಫ್ಯಾಕ್ಟೋರಿಯಲ್. ಆದ್ದರಿಂದ ಇದು ಡಬಲ್ ಫ್ಯಾಕ್ಟೋರಿಯಲ್ ನೊಟೇಶನ್ ಅಂದರೆ ಸಾಮಾನ್ಯವಾಗಿ ನೀವು 2n-1 ಡಬಲ್ ಫ್ಯಾಕ್ಟೋರಿಯಲ್ ಅನ್ನು ನೋಡಿದರೆ ಅದರಲ್ಲಿ n ಎಂಬುದು ಒಂದು ಪೂರ್ಣಾಂಕ. n2n-1 ಯಾವಾಗಲೂ ಒಂದು ಬೆಸ ಪೂರ್ಣಾಂಕವಾಗಿರುತ್ತದೆ. ಆದ್ದರಿಂದ ಮೂಲತಃ ಇದರರ್ಥ 2n-1 ಡಬಲ್ ಫ್ಯಾಕ್ಟೋರಿಯಲ್ = 1 × 3 × 5 × 7 ಮತ್ತು ಇತ್ಯಾದಿ 2n-1 ರವರೆಗೆ. ಆದ್ದರಿಂದ ಇದು ವಾಸ್ತವವಾಗಿ 2n-1 ರವರೆಗಿನ ಎಲ್ಲಾ ಬೆಸ ಸಂಖ್ಯೆಗಳ ಪ್ರಾಡಕ್ಟ್ ಆಗಿದೆ. ಮತ್ತು ಅದೇ ರೀತಿ 2n ಡಬಲ್ ಫ್ಯಾಕ್ಟೋರಿಯಲ್. ಹಾಗಾಗಿ n ಪೂರ್ಣಾಂಕ 2n ಯಾವಾಗಲೂ ಒಂದು ಸಮ ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ 2n ಡಬಲ್ ಫ್ಯಾಕ್ಟೋರಿಯಲ್ ಎಲ್ಲಾ ಸಮ ಸಂಖ್ಯೆಗಳ ಪ್ರಾಡಕ್ಟ್ ಆಗಿರುತ್ತದೆ. ಆದ್ದರಿಂದ ಇದು 2 4 6 8ರಿಂದ ಪ್ರಾರಂಭವಾಗುತ್ತದೆ ಮತ್ತು 2n ವರೆಗೆ ಮುಂದುವರಿಯುತ್ತದೆ. ನಾನು ಈ ವಿಸ್ತರಣೆಯ ಮೊದಲ ಟರ್ಮ್ ಅನ್ನು ಮಾತ್ರ ಉಳಿಸಿಕೊಂಡರೆ ಇದು ಎಲಿಪ್ಟಿಕ್ ಇಂಟಿಗ್ರಲ್ಗೆ ಒಂದು ಇನ್ಫಿನಿಟ್ ಸಿರೀಸ್ ವಿಸ್ತರಣೆಯಾಗಿದೆ. ನಾನು ಮೊದಲ ಟರ್ಮ್ ಅನ್ನು ಮಾತ್ರ ಉಳಿಸಿಕೊಂಡರೆ ಅದು ನನಗೆ ಎಲ್ಲಾ ಪ್ರಕರಣಗಳು 0 ಎಂದು ಹೇಳುತ್ತದೆ. ಹಾಗಾಗಿ ನಾನು ಇಲ್ಲಿ ಪ್ರತಿಯೊಂದು ಟರ್ಮ್ ಅನ್ನು ಕತ್ತರಿಸುತ್ತೇನೆ. ಇದು ಕೆ ಯ ಒಂದು ಫಂಕ್ಷನ್. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಕೆ ಯ k = π/2 ಆಗಿರುತ್ತದೆ. ಹಾಗಾಗಿ ನಾನು ಆ ಟರ್ಮ್ π/2 ಅನ್ನು ಇಲ್ಲಿ ಹಾಕುತ್ತೇನೆ. ಮತ್ತು ಇದು ಪ್ರಮಾಣಿತ ಲೋಲಕದ ಅಥವಾ ಪ್ರಮಾಣಿತ ಲೀನಿಯರ್ ಲೋಲಕದ ಸಮಯಾವಧಿಯನ್ನು ಅಥವಾ ಹಾರ್ಮೋನಿಕ್ ಆಸಿಲೇಟರ್ನ ಸಮಯಾವಧಿಯನ್ನು ಲೋಲಕದ ಮಿತಿಯನ್ನು ನೀಡುತ್ತದೆ. ಆದ್ದರಿಂದ ನಾವು ಏನು ನೋಡುತ್ತೇವೆಂದರೆ ಲಿಮಿಟ್ನಲ್ಲಿ ನೀವು ನಾನ್ ಲೀನಿಯರ್ ಎಫೆಕ್ಟ್ಗಳನ್ನು ಸೇರಿಸುವುದಿಲ್ಲ. ಈ ವಿಸ್ತರಣೆಯಲ್ಲಿ ಕೆ ಯ ಈ ಎಲ್ಲಾ ವ್ಯಾಲ್ಯೂಗಳನ್ನು ನಿರ್ಲಕ್ಷಿಸುವ ಮೂಲಕ ನಿಮಗೆ ಹಾರ್ಮೋನಿಕ್ ಆಸಿಲೇಟರ್ ಲಿಮಿಟ್ಗೆ ಅನುಗುಣವಾದ ಸೂಕ್ತ ಲಿಮಿಟಿಂಗ್ ನಡವಳಿಕೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮತ್ತು ನೀವು ಕೆ ಯಲ್ಲಿ ಹೆಚ್ಚಿನ ಆರ್ಡರ್ ಟರ್ಮ್ಗಳನ್ನು ಸೇರಿಸುತ್ತಲೇ ಇರುವುದರಿಂದ ನೀವು ಹೆಚ್ಚೆಚ್ಚು ನಾನ್ ಲೀನಿಯಾರಿಟಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೀರಿ ಮತ್ತು ಆಶಾದಾಯಕವಾಗಿ ನಿಮ್ಮ ಉತ್ತರವು ನಿಖರವಾದ ಫಲಿತಾಂಶಕ್ಕೆ ಹತ್ತಿರದಲ್ಲಿರುತ್ತದೆ. ಆದ್ದರಿಂದ ಅದು ಎಷ್ಟು ಹತ್ತಿರದಲ್ಲಿರುತ್ತದೆ ಎಂಬುದನ್ನು ನೋಡಲು ನಾನು ಲೆಕ್ಕಹಾಕಿದ ಚಿತ್ರ ಇಲ್ಲಿದೆ. ಆದ್ದರಿಂದ y ಆಕ್ಸಿಸ್ನಲ್ಲಿ ಗುರುತಿಸಿರುವುದು ಸಮಯಾವಧಿಯಾಗಿದೆ ಮತ್ತು x ಆಕ್ಸಿಸ್ ಥೀಟಾ ಆಗಿದೆ.
ಥೀಟಾದ ಸಣ್ಣ ವ್ಯಾಲ್ಯೂಗಳಿಗೆ ನಾವು ಏನು ತಿಳಿದಿದ್ದೇವೆಂದರೆ ಇದು ಒಂದು ಸರಳ ಲೋಲಕದಂತೆ ವರ್ತಿಸಬೇಕು ಮತ್ತು ಅದು ಹಾರ್ಮೋನಿಕ್ ಆಸಿಲೇಟರ್ ಲಿಮಿಟ್. ಏಕೆಂದರೆ ಈ ಥೀಟಾ ಹೆಚ್ಚೆಚ್ಚು ಅಧಿಕವಾಗುತ್ತದೆ, ನಾನು ನನ್ನ ಲೋಲಕವನ್ನು ದೊಡ್ಡ ಆಂಪ್ಲಿಟ್ಯೂಡ್ನಲ್ಲಿ ಎಳೆದು ಬಿಡುತ್ತಿದ್ದೇನೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಸಣ್ಣ ಥೀಟಾ ಅಪ್ರಾಕ್ಸಿಮೇಷನ್ ವಿಫಲವಾಗುತ್ತದೆ. ಹಾಗಾಗಿ ನೀವು ಆಸಿಲೇಟರ್ ಲಿಮಿಟ್ನಲ್ಲಿ ಲೆಕ್ಕಹಾಕಿದ ಸಮಯಾವಧಿ ಮತ್ತು ಸಂಪೂರ್ಣ ನಾನ್ ಲೀನಿಯರ್ ಲೋಲಕದ ಸಮಯಾವಧಿಯ ನಡುವೆ ಯಾವುದೇ ಒಪ್ಪಂದ ಇರಬಾರದು. ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವುದು ನಿಖರವಾಗಿ ಅದು ಏಕೆ ಇದೆ ಎಂದು ನೋಡೋಣ. ಇದು ಸಿಸ್ಟಮ್ ನಾನ್ ಲೀನಿಯರ್ ಎಂದು ಹೇಳುತ್ತದೆ. ಆದ್ದರಿಂದ ನಾನು ಟಿಗೆ ಈ ಈಕ್ವೇಶನ್ ಅನ್ನು ಹೊಂದಿದ್ದೇನೆ. ಸಮಯಾವಧಿಯು 4 ಟೈಮ್ಸ್ √L/g ಎಂದು ನಾವು ಡಿರೈವ್ ಮಾಡಿದ್ದೇವೆ. ಮತ್ತು ನೀವು ಮೊದಲನೆಯದರ ಈ ಎಲಿಪ್ಟಿಕ್ ಇಂಟಿಗ್ರಲ್ ಅನ್ನು ಹೊಂದಿದ್ದೀರಿ. ಆದ್ದರಿಂದ ನೀವು ಇಂಟಿಗ್ರಲ್ನ ಒಳಗೆ ಈ ಟರ್ಮ್ ಸೈನ್ ಆಲ್ಫಾವನ್ನು ಇಲ್ಲಿ ನೋಡುತ್ತೀರಿ. ನೀವು ಆಲ್ಫಾವನ್ನು ಇಂಟಿಗ್ರೇಟ್ ಮಾಡುತ್ತೀರಿ, ಆದರೆ ನೀವು ಈ ಟರ್ಮ್ ಸೈನ್ ಸ್ಕ್ವೇರ್ ಆಲ್ಫಾವನ್ನು ಹೊಂದಿದ್ದೀರಿ. ಮತ್ತು ನಾವು ಹಿಂದೆ ಅಧ್ಯಯನ ಮಾಡಿದ ವಿಷಯಗಳಿಂದ ನೀವು ಈ ರಿಲೇಶನ್ ಅನ್ನು ಬರೆಯಬಹುದು. ಸೈನ್ ಆಲ್ಫಾ ಇದು ಥೀಟಾ 0ಯನ್ನು ಅವಲಂಬಿಸಿರುತ್ತದೆ. ಇದು ಆರಂಭಿಕ ಆಂಪ್ಲಿಟ್ಯೂಡ್ ಆರಂಭಿಕ ಕೋನ. ಇದರಿಂದ ನೀವು ಲೋಲಕವನ್ನು ಚಲಿಸಿ ಬಿಡುತ್ತೀರಿ ಮತ್ತು ಅದನ್ನು ಆಸಿಲೇಷನ್ಗೆ ಸೆಟ್ ಮಾಡುತ್ತೀರಿ. ಹಾಗಾಗಿ ಅದರರ್ಥ ಸಮಯಾವಧಿಯು ಈ ಥೀಟಾ 0ಯನ್ನು ಅವಲಂಬಿಸಿರುತ್ತದೆ. ನಿಮ್ಮ ಆರಂಭಿಕ ಷರತ್ತು ಮತ್ತು ಈ ಕ್ವಾಂಟಿಟಿ ಎ ಇಲ್ಲಿ ಶಕ್ತಿಗೆ ಸಂಬಂಧಿಸಿದೆ. ಆದ್ದರಿಂದ ಅದರರ್ಥ ಟಿಯಲ್ಲಿ I ಈಕ್ವಲ್ ಟು 0ಯಾಗಿದ್ದರೆ ಎ ಇದಕ್ಕೆ ಅನುರೂಪವಾಗಿರುತ್ತದೆ. -2g/L × cos θ 0. ಆದ್ದರಿಂದ ಶಕ್ತಿಯು ಆರಂಭಿಕ ಷರತ್ತುಗಳಿಗೂ ಸಂಬಂಧಿಸಿದೆ. ಆದ್ದರಿಂದ ನಾನು ಬರೆಯಲು ಪ್ರಯತ್ನಿಸುತ್ತಿರುವ ವಿಷಯವು ಇಲ್ಲಿದೆ. ನಾವು ಹೊಂದಿರುವ ಈ ಸಮಯಾವಧಿಯು ಸಿಸ್ಟಮ್ನ ಶಕ್ತಿಯ ಫಂಕ್ಷನ್ ಆಗಿದೆ. ಇದು ಆರಂಭಿಕ ಷರತ್ತುಗಳ ಫಂಕ್ಷನ್ ಕೂಡ ಆಗಿದೆ. ಆದ್ದರಿಂದ ಅದು ನಾನ್ ಲೀನಿಯರ್ ಸಿಸ್ಟಮ್ನ ಸಿಗ್ನೇಚರ್ ಆಗಿದೆ. ಹಾಗಾಗಿ ನಾವು ಹೊಂದಿರುವ ಸರಳ ಲೋಲಕಕ್ಕೆ ಹೋಲಿಸಿದರೆ ಸಮಯಾವಧಿಯು g ಮತ್ತು L ಅನ್ನು ಮಾತ್ರ ಅವಲಂಬಿಸಿದೆ. ಎರಡೂ ಕಾನ್ಸ್ಟೆಂಟ್ಗಳಾಗಿವೆ. g ಗುರುತ್ವಾಕರ್ಷಣೆಯಿಂದಾದ ವೇಗವರ್ಧನೆಯಾಗಿದೆ, L ಎಂಬುದು ಲೋಲಕದ ಉದ್ದವಾಗಿದೆ. ಆದ್ದರಿಂದ ಸಮಯಾವಧಿಯು ಈ ಎರಡು ಕ್ವಾಂಟಿಟಿಗಳನ್ನು ಅವಲಂಬಿಸಿದೆ ಹೊರತು ಆರಂಭಿಕ ಷರತ್ತುಗಳನ್ನಲ್ಲ. ಇದು ನಿರ್ದಿಷ್ಟವಾಗಿ ಶಕ್ತಿಯನ್ನು ಅವಲಂಬಿಸಿಲ್ಲ. ಆದ್ದರಿಂದ ಸರಳ ಲೀನಿಯರ್ ಲೋಲಕದ ಸಮಯಾವಧಿಯು ಶಕ್ತಿಯನ್ನು ಅವಲಂಬಿಸಿಲ್ಲ. ಆದರೆ ನೀವು ಒಂದು ನಾನ್ ಲೀನಿಯರ್ ಸಿಸ್ಟಮ್ ಅನ್ನು ವಿಶ್ಲೇಷಿಸಿದರೆ ಸಮಯಾವಧಿಯು ಶಕ್ತಿಯನ್ನು ಅವಲಂಬಿಸಿದೆ. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಆರಂಭಿಕ ಷರತ್ತುಗಳನ್ನು ಅವಲಂಬಿಸಿದೆ ಎಂದು ಇದು ಹೇಳುತ್ತದೆ. ಆದ್ದರಿಂದ ಇದು ನಾನ್ ಲೀನಿಯರ್ ಸಿಸ್ಟಮ್ನ ಸಿಗ್ನೇಚರ್ ಆಗಿದೆ. ಆದ್ದರಿಂದ ಇದು ಎಲ್ಲಾ ನಾನ್ ಲೀನಿಯರ್ ಸಿಸ್ಟಮ್ಗಳಿಗೆ ಒಂದು ಸಾಮಾನ್ಯ ಗುಣಲಕ್ಷಣವಾಗಿದೆ.